ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಪರ್ಪಲ್ ಕಲರ್ ಬಗ್ಗೆ ನೋಡಿದ್ವಿ. ಬಲಗೈ ಕಿರುಬೆರಳು ಪರ್ಪಲ್ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಆಕಾಶ ತತ್ವನ ಒಳಗೊಂಡಿದೆ. ಅಂದರೆ ಆಕಾಶ ಅಂದರೆ ಸ್ಪೇಸ್ ಅಂತ. ಎಲ್ಲೇ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಪರ್ಪಲ್ ಕಲರ್ನ ಯೂಸ್ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಎಲ್ಲರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ. ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಒಂದೊಳ್ಳೆ ಫೀಡ್ಬ್ಯಾಕ್ ನೋಡಿದ್ವಿ. ಇದರಿಂದ ಇದು ನಾನು ಕೊಡೋವಂಥ ಇನ್ಫಾರ್ಮೇಷನ್ನು ಎಲ್ರಿಗೂ ತುಂಬ ಯೂಸ್ಫುಲ್ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಪ್ರೋಟೋಕಾಲ್ನ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿರಿ. ಇದರಲ್ಲಿ ನೀವು ಕಮೆಂಟ್ಸಲ್ಲಿ ಕೇಳಿರೋ ಕೆಲವೊಂದು ಕ್ವಶನ್ಸಿಗೆ ನಾನು ಆನ್ಸರ್ ಮಾಡ್ತೀನಿ. ಇವತ್ತು ವಿಡಿಯೋದಲ್ಲಿ ನಾವು ನಂಬರ್ 2 ಡಾರ್ಕ್ ಬ್ಲೂ ಕಲರ್, ಇದು ಯಾವ ತತ್ವ ಅಂದರೆ ವಾಯು ತತ್ವ. ಎಡಗೈ ಕಿರುಬೆರಳು ವಾಯು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ನಾವಿಲ್ಲಿ ಯಾವ ಕಲರ್ ಯೂಸ್ ಮಾಡ್ತೀವಿ ಅಂದರೆ ಡಾರ್ಕ್ ಬ್ಲೂ ಕಲರ್. ಇದರಲ್ಲಿ ನಾವು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಲೆಫ್ಟು ರೈಟು ನಿಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಕಮೆಂಟ್ಸಲ್ಲೆಲ್ಲ ತಿಳಿಸ್ತಾ ಇದ್ದೀರಾ. ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಇದು ರೈಟು, ಇದು ಲೆಫ್ಟು. ನಿನ್ನೆ ನಾನು ಪರ್ಪಲ್ ಕಲರ್ ಹೇಳಿದಾಗ ನಾನು ರೈಟ್ ಆ್ಯಂಡ್ ಲಿಟಲ್ ಫಿಂಗರ್ ಅಂತಲೇ ಹೇಳಿದ್ದೀನಿ. ನೀವು ನೋಡೋದಕ್ಕಿಂತ ನಾನು ಹೇಳೋದಕ್ಕೆ ಕೇಳಿದರೆ ನಿಮಗೆ ಕರೆಕ್ಟಾಗಿ ರೈಟು ಲೆಫ್ಟು ಗೊತ್ತಾಗುತ್ತೆ. ಇವತ್ತು ಲೆಫ್ಟ್ ಆ್ಯಂಡ್ ಲಿಟಲ್ ಫಿಂಗರು, ಇದು ನಂಬರ್ 2 ವಾಯು ಡಾರ್ಕ್ ಬ್ಲೂ. ಇದು ವಾಯು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ವಾಯು ತತ್ವನ ನಾವು ನೋಡೋದಾದರೆ ವಾಯು ಅಂದರೆ ಏನು? ಗಾಳಿ, ಚಲನೆ. ಎಲ್ಲೇ ನಾವು ಚಲನೆಯನ್ನು ಸೃಷ್ಟಿ ಮಾಡಬೇಕು ಅಂದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಬೇಕು. ಇವಾಗ ಪರ್ಪಲಲ್ಲಿ ನಾವು ಯೂಸ್ ಮಾಡಿಕೊಂಡು ನಮ್ಮ ವ್ಯವಹಾರದಲ್ಲಿ ನಾವು ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂದರೆ, ಆಮೇಲೆ ಕಮ್ಯುನಿಕೇಷನ್ನಲ್ಲಿ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದಾಗ ಹೇಗೆ ಒಂದನ್ನು ನಂಬರ್ 1 ಯೂಸ್ ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ಡಾರ್ಕ್ ಬ್ಲೂ ನಂಬರ್ 2ನ ಯಾವುದಕ್ಕೆ ಯೂಸ್ ಮಾಡಬೇಕು ಅಂದರೆ, ಎಲ್ಲೇ ನಾವು ಚಲನೆಯನ್ನು ಹುಟ್ಟು ಹಾಕಬೇಕು ಅಂದರೆ ನಂಬರ್ 2 ಡಾರ್ಕ್ ಬ್ಲೂನ ಯೂಸ್ ಮಾಡಬೇಕು. ಎಲ್ಲಿ ಚಲನೆ ಅಂದರೆ ಯಾರು ಕುತ್ಕೊಂಡಿರ್ತಾರೆ ಅಂದರೆ ಆಲಸಿಗಳು, ಸೋಮಾರಿತನ ಯಾರಲ್ಲಿ ಇರ್ತದೋ ಅಂಥವ್ರಿಗೆ ನಾವು ನಂಬರ್ 2 ಡಾರ್ಕ್ ಬ್ಲೂನ ಅವರ ಫೋನ್ ಸ್ಕ್ರೀನಿಗೆ ಹಾಕ್ಕೊಟ್ರೆ, ಅಥವಾ ಒಂದು ಪೇಪರಲ್ಲಿ ನಂಬರ್ 2 ಡಾರ್ಕ್ ಬ್ಲೂ ಬರೆದು ಅದನ್ನು ಮಡಚಿ ಅವ್ರ ಹತ್ರ ಇಟ್ಕೊಳಕ್ಕೆ ಕೊಟ್ಟಾಗ ಅವರಲ್ಲಿ ಚಲನೆ ಉಂಟಾಗುತ್ತೆ. ಅಂದರೆ ಕುತ್ಕೊಳ್ತಾರೆ, ಮನೆ ಬಿಟ್ಟು ಹೊರಗಡೆನೇ ಹೋಗಲ್ಲ. ಈ ಥರ ಇದ್ದವರಿಗೆ ನಂಬರ್ 2 ಡಾರ್ಕ್ ಬ್ಲೂನ ಪೇಪರಲ್ಲಿ ಬರೆದು ನಾವು ಅವ್ರ ಹತ್ರ ಇಟ್ಕೊಳಕ್ಕೆ ಕೊಡಬೇಕು. ಒಂದು ಇಲ್ಲ ಅಂದರೆ ಅವರು ಫೋನ್ ಯೂಸ್ ಮಾಡ್ತಾಯಿದ್ರು ಅಂದರೆ ಅವರ ಫೋನ್ ಸ್ಕ್ರೀನಿಗೆ ನಂಬರ್ 2 ಡಾರ್ಕ್ ಬ್ಲೂನ ಹಾಕಿ ಕೊಡಬೇಕು. ಇದ್ರೆ ಯಾರಿಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋಲ್ಲ, ಕುತ್ಕೋಬೇಕು ಅಂತ ಅನಿಸುತ್ತೋ, ಮೈಯೆಲ್ಲ ಭಾರ ಹೆವಿ ಅನಿಸುತ್ತೋ, ಚಲನೆಯೇ ಇಲ್ಲ, ಎದ್ದು ಓಡಾಡಬೇಕು ಅಂದರೆ ಬೇಜಾರು, ಕೆಲಸ ಮಾಡಬೇಕು ಅಂದರೆ ಬೇಜಾರು, ಈ ಥರ ಯಾರಿಗೆ ಅನಿಸುತ್ತೋ ಅವರು ನಂಬರ್ 2 ಡಾರ್ಕ್ ಬ್ಲೂನ ತಮ್ಮ ಎಡಗೈಯಲ್ಲಿ ಬರ್ಕೋಬೋದು. ಅಥವಾ ಈ ಮಕ್ಕಳು ಯಾರಾದರೂ ಎದ್ದು ಹೊರಗಡೆ ಹೋಗ್ತಾ ಇಲ್ಲ, ಕುತ್ಕೊಂಡತ್ರೇ ಯಾವಾಗಲೂ ಗಂಟೆ ಒಂದೇ ಕಡೆ ಕೂತಿರ್ತಾರೆ, ಇಂಥವ್ರಿಗೂ ಕೂಡ ಡಾರ್ಕ್ ಬ್ಲೂನ ನಾವು ಕೊಡ್ಬೋದು. ಪೇಪರಲ್ಲಿ ಬರೆದು ಕೊಡ್ಬೋದು, ಇಲ್ಲ ಫೋನ್ ಸ್ಕ್ರೀನಿಗೆ ಹಾಕ್ಕೊಳಕ್ಕೆ ಕೊಡ್ಬೋದು. ಇದನ್ನು ಆರೋಗ್ಯದಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ, ನಂಬರ್ 2 ಡಾರ್ಕ್ ಬ್ಲೂನ ನಾವು ಚಲನೆಗೆ ಹೇಗೆ ಉಪಯೋಗಿಸ್ತೇವೋ, ನಮ್ಮ ಬಾಡಿ ಒಳಗೂ ಎಲ್ಲಿ ಚಲನೆ ನಮಗೆ ಬೇಕು ಅನಿಸುತ್ತೋ ಅಲ್ಲಿ ನಾವು ಡಾರ್ಕ್ ಬ್ಲೂ ಕಲರ್ನ ಹಾಕೋದ್ರಿಂದ ಅಲ್ಲಿ ಚಲನೆ ಉಂಟಾಗಿ ನಮಗಿರೋಂತಹ ಏನು ಸಮಸ್ಯೆ ಅದು ಪರಿಹಾರ ಆಗುತ್ತೆ. ಇದರಲ್ಲಿ ನಾವು ನೋಡೋದಾದರೆ ಮಲಬದ್ಧತೆ, ಸೋಮಾರಿತನ, ಆಮೇಲೆ ಏನೇ ಬದಲಾವಣೆ ಆಗಬೇಕು ಅಂದರೆ ಇದಕ್ಕೆಲ್ಲ ನಾವು ಡಾರ್ಕ್ ಬ್ಲೂನ ಯೂಸ್ ಮಾಡ್ತೀವಿ. ಇಲ್ಲಿ ಮೇಯ್ನಾಗಿ ನಾವು ಡಾರ್ಕ್ ಬ್ಲೂನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನಮಗೇನೇ ಒಂದು ಗಾಯ ಆಗಿ ಅಲ್ಲಿ ಪಸ್ ಫಾರ್ಮೇಷನ್ ಆಗಿತ್ತು ಅಂದಾಗ ಆ ಜಾಗನ ನಾವು ಡ್ರೈ ಮಾಡಬೇಕು ಅಂದಾಗ ವಾಯು ಯೂಸ್ ಮಾಡೋದ್ರಿಂದ ಅಲ್ಲಿ ಗಾಳಿಗೆ ಹೇಗೆ ನಾವು ಬಟ್ಟೆ ಎಲ್ಲ ಒಣಗಾಕಿದಾಗ ಹೆಂಗೆ ಡ್ರೈ ಆಗುತ್ತೋ ಆ ಥರ ಅಲ್ಲಿ ಇರೋವಂತಹ ಏನೇ ಇನ್ಫೆಕ್ಷನಿಂದ ಗಾಯ ಆಗಿದ್ದು ಒಣಗ್ತಾ ಬರುತ್ತೆ. ಆದ್ದರಿಂದ ಏನು ಮಾಡಬೇಕು, ಎಲ್ಲೇ ನಮಗೆ ಇನ್ಫೆಕ್ಷನ್ ಆಗಿ ಗಾಯ ಆಗಿ ಒಂಥರ ರಸಿ ಟೈಪು ಇತ್ತು ಅಂದರೆ ನಾವು ಆ ಗಾಯದ ಸುತ್ತಲೂ ನಾವು
ಈ ಥರ ಡಾರ್ಕ್ ಬ್ಲೂನ ಅಪ್ಲೈ ಮಾಡಬೇಕು. ಈ ಥರ ಡಾರ್ಕ್ ಬ್ಲೂನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅಲ್ಲಿ ವಾಯು ತತ್ವ ಇನ್ಕ್ರೀಸ್ ಆಗಿ ಅಲ್ಲಿ ಇರೋವಂತಹ ಗಾಯನ ಮಾಯಿಸ್ತಾ ಬರ್ತೈತೆ. ಅಂದರೆ ಅಲ್ಲಿ ಚಲನೆ ಉಂಟಾಗಿ ಇರುವಂತಹ ಜಾಗನ ಡ್ರೈ ಮಾಡ್ತಾ ಬರುತ್ತೆ. ಇದರಿಂದ ನಮಗಾಗಿರೋವಂಥ ಗಾಯ ಒಣಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಡಾರ್ಕ್ ಬ್ಲೂನ ಯೂಸ್ ಮಾಡ್ಬೋದು. ಇದಲ್ಲದೆ ಎಲ್ಲೇ ನಮಗೆ ಗಡ್ಡೆ ಥರ ಫಾರ್ಮ್ ಆಗಿದ್ದರೆ, ಅಂದರೆ ಚಿಕ್ಕದಾಗಿ ಈಗ ಗಂಟು ಥರ ಏನಾದರೂ ಆಗಿತ್ತು ಅಂದರೆ ಅದ್ರ ಸುತ್ತು ಕೂಡ ನಾವು ಡಾರ್ಕ್ ಬ್ಲೂ ಹಾಕ್ಬೋದು. ಇದರಿಂದ ಏನಾಗುತ್ತೆ ಅಂದಾಗ ಅಲ್ಲಿ ನಮಗೆ ಆಕಾಶ ತತ್ವ ಜಾಸ್ತಿಯಾಗಿ ಅಲ್ಲಿ ಗಡ್ಡೆ ಫಾರ್ಮ್ ಆಗಿರುತ್ತೆ. ಅದ್ರ ಸುತ್ತ ನಾವು ಡಾರ್ಕ್ ಬ್ಲೂ ಹಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಸ್ಪೇಸ್ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿರತಕ್ಕಂಥ ಆಕಾಶ ತತ್ವ ಕಡಿಮೆ ಆಗೋದ್ರಿಂದ ನಮಗೆ ಅಲ್ಲಿರುವಂಥ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತಾ ಬರುತ್ತದೆ. ಇದ್ರ ಜೊತೆಗೆ ನಾವು ಕರಳಿಗೆ ಸಂಬಂಧಪಟ್ಟಂತೆ, ಅಂದರೆ ಮಲಬದ್ಧತೆಯಲ್ಲಿ ಯಾರಿಗೆ ಮೋಷನ್ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ಚಲನೆ ಇರಲ್ಲ, ಚಲನೆ ಇನ್ಕ್ರೀಸ್ ಮಾಡಬೇಕು, ಮಲಬದ್ಧತೆನ ಕ್ಲಿಯರ್ ಮಾಡಬೇಕು ಅಂದಾಗ ನಾವು ಹೆಬ್ಬೆರಳು ಈ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಹಾಕಬೇಕು. ಎಡಗಡೆ ಲೆಫ್ಟ್ ಹೆಬ್ಬೆರಳಿಗೆ ನಾವು ಈ ಥರ ಡಾರ್ಕ್ ಬ್ಲೂ ಕಲರ್ ಹಾಕಿ, ಅದೇ ರೀತಿ ಬಲಗೈ ಕಿರುಬೆರಳಿನ ಹಿಂದೆ ಈ ರೀತಿ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಅಲ್ಲಿ ಚಲನೆ ಉಂಟಾಗಿ ನಮಗೆ ಮಲಬದ್ಧತೆ ಏನಾದರೂ ಇದ್ದರೆ ಕ್ಲಿಯರ್ ಆಗ್ತಾ ಬರುತ್ತೆ. ಈ ಥರ ಡಾರ್ಕ್ ಬ್ಲೂನ ಎಲ್ಲೇ ನಾವು ಚಲನೆಯನ್ನು ಸೃಷ್ಟಿ ಮಾಡಬೇಕು ಅಂದಾಗ ಡಾರ್ಕ್ ಬ್ಲೂನ ಯೂಸ್ ಮಾಡ್ತಾ ಹೋಗ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ, ಪರ್ಪಲ್ ಕಲರ್ ಯೂಸ್ ಮಾಡೋದ್ರಿಂದ ಎಲ್ಲಿನೇ ನಾವು ಸ್ಪೇಸ್ ಕಡಿಮೆ ಇದ್ದಾಗ ನಾವು ಅಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡೋಕ್ಕೆ ಪರ್ಪಲ್ ಕಲರ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಆ ಸ್ಪೇಸ್ ಜಾಸ್ತಿ ಆಯಿತು ಅಂದಾಗ ಅದನ್ನು ನಾವು ಕಡಿಮೆ ಮಾಡಬೇಕು, ಅಲ್ಲಿ ಸ್ಪೇಸ್ ಜಾಸ್ತಿ ಆಗಿ ನಮಗೆ ತೊಂದರೆ ಆಗಿದ್ದರೆ ನಾವು ಅಲ್ಲಿ ಡಾರ್ಕ್ ಬ್ಲೂ ಯೂಸ್ ಮಾಡಬೇಕು. ಡಾರ್ಕ್ ಬ್ಲೂ ಯೂಸ್ ಮಾಡೋದ್ರಿಂದ ಅಲ್ಲಿ ಸ್ಪೇಸು ಕಡಿಮೆ ಆಗ್ತಾ ಬಂದು ಅಲ್ಲಿರೋವಂಥ ತೊಂದರೆ ನಮಗೆ ಕ್ಲಿಯರ್ ಆಗ್ತಾ ಬರ್ತದೆ. ಅದೇ ರೀತಿ ನಮಗೆ ವಾಯುತತ್ವ ಜಾಸ್ತಿಯಾಗಿ ಏನಾದರೂ ತೊಂದರೆ ಆಗ್ತಾ ಇತ್ತು ಅಂದರೆ, ವಾಯುತತ್ವ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಮನುಷ್ಯ ಒಂದು ಹತ್ರ ಕೂತ್ಕೊಳಲ್ಲ, ಅವನಿಗೆ ನಿದ್ದೆ ಬರಲ್ಲ, ಒಂದು ಹತ್ರ ಕೂರಲ್ಲ, ಈ ಥರ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಆರ್ಗನ್ಸ್ಗಳು ಯಾವಾಗಲೂ ಚಲನೆ ಅಂತ ಡಾರ್ಕ್ ಬ್ಲೂನ ನಾವು ರೆಪ್ರೆಸೆಂಟ್ ಮಾಡೋದು ಚಲನೆ ಅಂತ. ಇದು ಡಾರ್ಕ್ ಬ್ಲೂ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದೇ ಚಲನೆ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಮನುಷ್ಯ ರೆಸ್ಟ್ಲೆಸ್ ಆಗ್ತಾನೆ. ಇದನ್ನು ನಾವು ಕಡಿಮೆ ಮಾಡಬೇಕು ಅಂದಾಗ ಇದಕ್ಕೆ ಆಪೋಸಿಟಾಗಿ ನಾವು ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕೈ ಬ್ಲೂನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಈ ರೀತಿ ನಾವು ಒಂದು ಕಲರ್ನ ತಗೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಇನ್ನೊಂದು ಕಲರ್ನ ಯೂಸ್ ಮಾಡ್ತೀವಿ. ಪರ್ಪಲ್ಲಿಗೆ ಡಾರ್ಕ್ ಬ್ಲೂ, ಇವಾಗ ಡಾರ್ಕ್ ಬ್ಲೂಗೆ ನಾವು ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡ್ತಾ ಹೋಗೋದು. ಈ ರೀತಿ ಒಂದಕ್ಕೆ ಒಂದು ಸೆಡೇಟು ಮತ್ತು ಟೋನಿಫೈ ಅಂತ ಹೇಳಿ ಕಲರ್ಸ್ನ ಯೂಸ್ ಮಾಡೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಸ್ಕೈ ಬ್ಲೂ ಕಲರ್ ಬಗ್ಗೆ ಹೇಳ್ತೀನಿ. ನಂಬರ್ 3 ಸ್ಕೈ ಬ್ಲೂ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ಕಮೆಂಟಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದರು. ಒಬ್ಬರು ಕೇಳಿದರು, ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಯಾವ ಕಲರ್ ಹಾಕ್ಕೋಬೇಕು ಅಂತ ಹೇಳಿ. ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಊಟ ಮಾಡಿದ ನಂತರ ನಮಗೆ ಸಮಸ್ಯೆ ಬಂತು ಅಂದರೆ ನಾವು ಈ ಭಾಗಕ್ಕೆ ಸ್ಕೈ ಬ್ಲೂ ಹಾಕ್ಕೋಬೇಕು. ಊಟ ಆದಮೇಲೆ ನಮಗೆ ಹೊಟ್ಟೆ ಉಬ್ಬರೋ ಥರ ಆಗುತ್ತೆ, ಊಟ ಮಾಡಿದ್ದು ಜೀರ್ಣನೇ ಆಗ್ತಾ ಇಲ್ಲ ಅಂದಾಗ ಎರಡು ಕೈಗೂ ನಾವು ಇಲ್ಲಿ ಸ್ಕೈ ಬ್ಲೂ ಹಾಕಬೇಕಾಗುತ್ತೆ. ಎಡಗೈ ಬಲಗೈ ಎರಡೂ ಕೈಗೂ ನಾವು ಇಲ್ಲಿ ಸ್ಕೈ ಬ್ಲೂ ಹಾಕಬೇಕಾಗುತ್ತೆ. ಕೆಲವೊಬ್ಬರಿಗೆ ಒಣ ಹೊಟ್ಟೆ ಮುರಿತ ಅಂದರೆ ಫುಲ್ಲು ಸ್ಟಮಕ್ ಡ್ರೈ ಥರ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಏನೇ ಖಾರ ಮಸಾಲೆ ಐಟಮ್ಸ್ ತಿಂದಾಗ ಅವ್ರಿಗೆ ಗ್ಯಾಸ್ಟ್ರಿಕ್ ಓವರ್ ಆಗುತ್ತೆ. ಇವ್ರಿಗೇನಾಗುತ್ತೆ ಅಂದರೆ ಎದೆ ಎಲ್ಲ ಉರಿ ಈ ಥರ ಸಮಸ್ಯೆ ಇದ್ದವರು, ಊಟಕ್ಕೆ ಮುಂಚೆನೂ ಸಮಸ್ಯೆ ಇದ್ದವರು, ಈ ಥರ ಸಮಸ್ಯೆ ಇದ್ದವ್ರು ಏನು ಮಾಡಬೇಕು ಅಂದರೆ ಅಲ್ಲಿ ಅವರಿಗೆ ಹೊಟ್ಟೆ ಒಳಗೆ ತೇವಾಂಶ ಕಡಿಮೆ ಆಗಿರುತ್ತೆ, ಅಂದರೆ ಅಂಶ ಕಡಿಮೆ ಆಗಿರುತ್ತೆ. ಹ್ಯಾಂಗ್ ಓವರ್ ಆಗಿ ಊಟ ಮಾಡಿದ್ದು ಅವ್ರಿಗೆ ರಕ್ತ ಆಗಿ ಕನ್ವರ್ಟ್ ಆಗದೇ
ಅದು ಫುಲ್ ಡ್ರೈ ಥರ ಆಗಿ ಅವರಿಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಮೋಷನ್ ಕೂಡ ಹಾರ್ಡ್ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಉರಿ, ಈ ಥರ ಎಲ್ಲ ಸಮಸ್ಯೆ ಇದ್ದಾಗ ಅಲ್ಲಿ ನಾವು ಡಾರ್ಕ್ ಗ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ಡಾರ್ಕ್ ಗ್ರೀನ್ನ ಇದೇ ಜಾಗಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಗ್ಯಾಸ್ಟ್ರಿಕ್ಕು ಮತ್ತು ಅಸಿಡಿಟಿ ಇವೆರಡು ಬೇರೆ ಬೇರೆ. ಅಂದರೆ ಊಟ ಆದ ನಂತರ ನಮಗೆ ಸಮಸ್ಯೆ ಹೊಟ್ಟೆ ಉಬ್ಬರ ಆಗೋದು ಅಸಿಡಿಟಿ. ಊಟಕ್ಕೆ ಮುಂಚೆ ನಮಗೆ ಎದೆಯೆಲ್ಲ ಉರಿ ಆಗೋದು, ಏನಾದರೂ ಖಾರ ತಿಂದಾಗ ಎದೆಯೆಲ್ಲ ಉರಿ, ಆವಾಗ ಸಮಸ್ಯೆ ಜಾಸ್ತಿ ಆಗೋದು ಈ ಥರ. ಆಮೇಲೆ ಮೋಷನ್ನಲ್ಲಿ ಉರಿ, ಈ ಥರ ಏನಾದರೂ ಇದ್ದಾಗ ಅದು ಗ್ಯಾಸ್ಟ್ರಿಕ್ಕು. ಅದಕ್ಕೆ ಗ್ಯಾಸ್ಟ್ರಿಕ್ ಇದ್ದಾಗ ನಮಗೆ ಮೋಷನಲ್ಲಿ ಉರಿ ಇದ್ದಾಗ, ಮೋಷನ್ ಹಾರ್ಡ್ ಆದಾಗ ನಾವು ಡಾರ್ಕ್ ಬ್ಲೂನ ಇಲ್ಲಿ ಅಪ್ಲೈ ಮಾಡಬೇಕು. ಅದೇ ರೀತಿ ನಾವು ಊಟ ಮಾಡಿದ್ದು ನಮಗೆ ಊಟ ಅರಗ್ತಾ ಇಲ್ಲ, ಊಟ ಮಾಡಿದ್ದೇ ನಮಗೆ ವಾಪಸ್ ಗಂಟ್ಲಲ್ಲಿ ಬಂದಂಗೆ ಆಗುತ್ತೆ, ಈ ಥರ ಆದಾಗ ನಾವು ಅಲ್ಲಿ ಸ್ಕೈ ಬ್ಲೂ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ಗ್ಯಾಸ್ಟ್ರಿಕ್ಕು ಮತ್ತು ಅಸಿಡಿಟಿನ ನಾವು ಬೇರೆ ಬೇರೆಯಾಗಿ ನೋಡಿ ನಾವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇದಲ್ಲದೆ ನಮಗೆ ಗ್ಯಾಸ್ಟ್ರಿಕ್ಕು ಇಲ್ಲ, ಅಸಿಡಿಟಿ ಇಲ್ಲ, ಹಂಗೆ ಹೊಟ್ಟೆ ಮುರಿತೈತಿ, ನಮಗೆ ಸುಮ್ಮನೆ ಪೇನ್ ಆಗ್ತೈತೆ ಹೊಟ್ಟೆ ಅಂದಾಗ ಬ್ಲ್ಯಾಕ್ ಕಲರ್ ಹಾಕಬೇಕು. ಬ್ಲ್ಯಾಕ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎರಡೂ ಕೈಗೂ ಇಲ್ಲಿ ಬ್ಲ್ಯಾಕ್ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಥರ ಆಗಿ ಏನಾದರೂ ಪೇನ್ ಇತ್ತು ಅಂದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ಆಲ್ಮೋಸ್ಟ್ ನೋಡ್ತೀವಿ, ಏನೇ ಹೊರಗಡೆ ಊಟ ಮಾಡಿದಾಗ ಅವರು ಸ್ವಲ್ಪ ಪೇನ್ ಅಂತ ಹೇಳ್ತಿರ್ತಾರೆ, ಹೊಟ್ಟೆ ನೋವು ಅಂತ. ಆವಾಗ ನಾವು ಈಗ ಬ್ಲ್ಯಾಕ್ ಕಲರ್ ಹಾಕಿ 10 ನಿಮಿಷಕ್ಕೇ ಅವ್ರಿಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಜ್ವರ ಬಂದಾಗ ಸಮೇತನೂ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾರೆ ಮಕ್ಕಳು. ಆವಾಗ ಕೂಡ ನಾವು ಬ್ಲ್ಯಾಕ್ ಹಾಕೋದ್ರಿಂದ ಅವರಿಗೆ ಹೊಟ್ಟೆಲಿ ಏನೇ ಇನ್ಫೆಕ್ಷನ್ ಆಗಿ ಜ್ವರ ಬಂದಿದ್ರೂ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅದ್ರ ಜೊತೆ ನಾನು ಜ್ವರ ಕೇಳಿರೋ ಪ್ರೋಟೋಕಾಲು ಕೂಡ ಹಾಕಬೇಕು. ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಜ್ವರ, ಶೀತ, ಕೆಮ್ಮು ಇದ್ರ ಬಗ್ಗೆ ವೀಡಿಯೋಸ್ ಹಾಕಿದ್ದೀನಿ. ಯಾರು ನೋಡಿಲ್ಲ ಅವರು ನೋಡಿ. ಮಕ್ಕಳಿಗೂ ಕೂಡ ಇದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಹೊಟ್ಟೆ ನೋವು ಇದು ಹೆಚ್ಚಾಗಿ ಕಂಡುಬರೋದ್ರಿಂದ ಆದಷ್ಟು ನೀವು ಕಲರಲ್ಲೇ ಅದನ್ನು ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇನ್ನೂ ಹಲವಾರು ಕಮೆಂಟ್ಸಲ್ಲಿ ಕ್ವಶನ್ಸ್ ಕೇಳಿದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಲಾಸ್ಟಲ್ಲಿ ನಾನು ಕಮೆಂಟ್ಸಲ್ಲಿ ಕೇಳಿರೋ ಅಂತಹ ಸಮಸ್ಯೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.